ನೀವೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ, ಕನ್ಫ್ಯೂಷನ್ ಸ್ಟೇಟ್ ಇಂದ ಈಚೆ ಬರೋದಿಕ್ಕೂ ಮುಂಚೆ ಈ 5 ವಿಷಯಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ರಿಲೇಶನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಒಂದು ಸಿಗ್ನಲ್ ಅನ್ನ ಕೊಡ್ತಾ ಇದೆ ಏನೋ ಪ್ರಾಬ್ಲಮ್ ಇದೆ ಅಂತ. ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಅಗೈನ್ ಅಂಡ್ ಅಗೈನ್ ಅನುಮಾನ ಕಾಡ್ತಾ ಇದೆ ಅಥವಾ ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ಅನುಮಾನಗಳಿದೆ, ಕನ್ಫ್ಯೂಷನ್ಸ್ ಇದೆ, ಗೊಂದಲಗಳಾಗ್ತಾ ಇದೆ ಅದು ಪ್ರೀತಿಗಿಂತಲೂ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋ ಎಕ್ಸ್ಪೆಷಲಿ ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ಒಂದು ಕನ್ಫ್ಯೂಷನ್ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಕೊಂಡಿರುವಂತಹ ಹುಡುಗಿಯರಿಗೋಸ್ಕರ ಮಾಡಿರುವಂತಹ ವಿಡಿಯೋ. ನೀವೇನಾದ್ರೂ ರಿಲೇಶನ್ಶಿಪ್ ಅಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ, ನಿಮ್ಮ ಪ್ರೀತಿಯಲ್ಲಿ ಕನ್ಫ್ಯೂಸ್ ಆಗಿದ್ದೀರಾ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋ ನಿಮ್ಮ ಕನ್ಫ್ಯೂಷನ್ಸ್ ಗೆ ಕ್ಲಾರಿಟಿಯನ್ನ ಕೊಡುತ್ತೆ. ಮೊದಲನೇದಾಗಿ, ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ಒಂದು ಕನ್ಫ್ಯೂಷನ್ ಸ್ಟೇಟ್ ಇಂದ ಈಚೆ ಬರೋದಿಕ್ಕೂ ಮುಂಚೆ ಈ 5 ವಿಷಯಗಳನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಅದರಲ್ಲಿ ಮೊದಲನೇದು, ಕನ್ಫ್ಯೂಷನ್ ಈಸ್ ಅ ಸಿಗ್ನಲ್, ನಾಟ್ ಲವ್. ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಒಂದು ಸಿಗ್ನಲ್ ಅನ್ನ ಕೊಡ್ತಾ ಇದೆ, ಇದು ಪ್ರೀತಿ ಅಲ್ಲ, ಅಲ್ಲಿ ಸಮಥಿಂಗ್ ಏನೋ ಪ್ರಾಬ್ಲಮ್ ಇದೆ ಅಂತ. ಬಿಕಾಸ್ ನಮ್ಮ ಒಂದು ಇಂಟ್ಯೂಷನ್ ಅಥವಾ ನಮ್ಮ ಸಿಕ್ಸ್ತ್ ಸೆನ್ಸ್ ಎಲ್ಲರಿಗೂ ಆಕ್ಟಿವ್ ಇರುತ್ತೆ. ಓನ್ಲಿ ಥಿಂಗ್ ಅದನ್ನ ನಾವು ಬಳಸದೆ ಇಗ್ನೋರ್ ಮಾಡ್ತಾ ಅದನ್ನ ಸಪ್ರೆಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಅಗೈನ್ ಅಂಡ್ ಅಗೈನ್ ಅನುಮಾನ ಕಾಡ್ತಾ ಇದೆ, ನಿಮ್ಮ ಪಾರ್ಟ್ನರ್ ಬಗ್ಗೆ ಅಥವಾ ಆ ವ್ಯಕ್ತಿಯ ಬಗ್ಗೆ ನಿಮ್ಗೆ ಅನುಮಾನಗಳಿದೆ, ಕನ್ಫ್ಯೂಷನ್ಸ್ ಇದೆ, ಗೊಂದಲಗಳಾಗ್ತಾ ಇದೆ ಅಂತ ಅಂದ್ರೆ ಅದು ಪ್ರೀತಿಗಿಂತಲೂ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು ಅಲ್ಲಿ ಸಮಥಿಂಗ್ ಏನೋ ಮೆಸ್ಸಿ ಆಗ್ತಾ ಇದೆ ಅನ್ನೋದು. ಬಿಕಾಸ್ ನಿಜವಾದ ಒಂದು ಪ್ರೀತಿ ನಿಮ್ಗೆ ಸೇಫ್ ಅನ್ನುವಂತ ಒಂದು ಎನ್ವಿರಾನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡತ್ತೆ, ಅನುಮಾನ ಅಥವಾ ಗೊಂದಲಗಳನ್ನ ಅಲ್ಲ. ಅಂಡ್ ಎರಡನೇ ಪಾಯಿಂಟ್, ಕನ್ಸಿಸ್ಟೆನ್ಸಿ ಮ್ಯಾಟರ್ ಮೋರ್ ದೆನ್ ವರ್ಡ್ಸ್. ದಟ್ ಈಸ್, ಸಿ, ನಾನು ಬಾಯಲ್ಲಿ ಏನಾದ್ರೂ ಹೇಳೋದು ಈಸಿ, ಆದ್ರೆ ಅದನ್ನ ಆಕ್ಷನ್ ಅಲ್ಲಿ ಕಾರ್ಯರೂಪಕ್ಕೆ ತರೋದು ಕಷ್ಟ ಆಗತ್ತೆ. ಬಾಯಲ್ಲಿ ಐ ಲವ್ ಯು, ಐ ಕೇರ್ ಫಾರ್ ಯು ಇದನ್ನ ಹೇಳೋದು ತುಂಬಾ ಈಸಿ, ಆದ್ರೆ ಅದರ ರೀತಿಯಲ್ಲಿ ನೆಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಅಂಡ್ ಅದು ನಿಜವಾದ ಪ್ರೀತಿ ಇದ್ದಾಗ ಮಾತ್ರ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ಬಾಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅದೆಲ್ಲ ಮ್ಯಾಟರ್, ಅವರ ಆಕ್ಷನ್ಸ್ ಯಾವ ರೀತಿಯಲ್ಲಿ ಇದೆ, ಅವರ ಬಿಹೇವಿಯರ್ಸ್ ಯಾವ ರೀತಿಯಲ್ಲಿ ಇದೆ ಅದನ್ನ ನೀವು ಚೆಕ್ ಮಾಡ್ಬೇಕಾಗಿದೆ. ಅಂಡ್ ಮೂರನೆಯ ಒಂದು ಥಿಂಗ್ ಪಾಯಿಂಟ್ ನೀವು ಅರ್ಥ ಮಾಡ್ಕೊಬೇಕಾಗಿರೋದು, ಮಿಕ್ಸ್ಡ್ ಸಿಗ್ನಲ್ಸ್ ಇಸ್ ಈಕ್ವಲ್ ಟು ಕ್ಲಿಯರ್ ಆನ್ಸರ್ಸ್. ಬಿಕಾಸ್ ನಿಮ್ಮ ಪಾರ್ಟ್ನರ್ ಅನ್ನ ನೀವು ಗಮನಿಸ್ಬೇಕಾದ್ರೆ ಅವರು ಕೊಡುವಂತ ಸಿಗ್ನಲ್ಸ್ ಗಳು ನಿಮ್ಗೆ ಕ್ಲಿಯರ್ ಆಗಿ ಆನ್ಸರ್ಸ್ ಅನ್ನ ಕೊಡ್ತಿರುತ್ತೆ. ಲೈಕ್ ಟೈಮ್ಸ್ ಎಕ್ಸ್ಟ್ರೀಮ್ ಕೇರ್ ಮಾಡೋದು, ಟೈಮ್ಸ್ ಎಕ್ಸ್ಟ್ರೀಮ್ ಆಗಿ ನೆಗ್ಲೆಕ್ಟ್ ಮಾಡೋದು ಅಥವಾ ಇಗ್ನೋರ್ ಮಾಡೋವಂಥದ್ದು. ಎಕ್ಸ್ಪೆಷಲಿ ಅವ್ರಿಗೆ ಏನ್ ಕೆಲ್ಸಗಳಾಗ್ಬೇಕಾಗಿರುತ್ತೆ ಆ ಒಂದು ಟೈಮ್ ಅಲ್ಲಿ ಅವ್ರು ನಿಮ್ನ ಓವರ್ ಕೇರ್ ಮಾಡುವಂತದ್ದು, ಅಥವಾ ಬೇರೆ ಟೈಮ್ಗಳಲ್ಲಿ ನಿಮ್ಮನ್ನ ಇಗ್ನೋರ್ ಮಾಡುವಂತದ್ದು, ಅಥವಾ ಲೈಕ್ ಅವರ ಸೆಲ್ ಫೋನ್ ಅನ್ನ ನೀವು ಚೆಕ್ ಮಾಡಕ್ ಹೋದಾಗ ಅತಿಯಾಗಿ ಗಾಬರಿ ಆಗುವಂತದ್ದು, ಅಥವಾ ನನ್ನ ಫೋನ್ ಅನ್ನ ನೀನ್ ಚೆಕ್ ಮಾಡೋ ಹಾಗಿಲ್ಲ ಅಂತ ಕೂಗಾಡುವಂತದ್ದು ಇರಬಹುದು. ಅಥವಾ ಟೈಮ್ಸ್ ಅವರ ತಪ್ಪುಗಳನ್ನ ನೀವು ಹುಡುಕಿ ಹೇಳಿದಾಗ ಅಥವಾ ಅವರ ತಪ್ಪುಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಾಗ ತುಂಬಾ ಜೋರಾಗಿ ಕಿರ್ಚಾಡಿ ಅಥವಾ ಎಮೋಷನಲ್ ಡ್ರಾಮಾ ಮಾಡಿ ನಿಮ್ಮ ಬಾಯನ್ನ ಮುಚ್ಚೋಕೆ ಟ್ರೈ ಮಾಡೋದು, ಅಥವಾ ನಿಮ್ಮ ಒಂದು ಗಮನವನ್ನ ಬೇರೆ ಕಡೆಗೆ ತಿರುಗುವ ಹಾಗೆ ಮಾಡುವಂತದ್ದು. ಸೊ ಇದೆಲ್ಲವೂ ಕೂಡ ನಿಮ್ಗೆ ಮಿಕ್ಸ್ಡ್ ಸಿಗ್ನಲ್ಸ್ ಅಲ್ಲಿ ಆ ವ್ಯಕ್ತಿಯ ಹಾಟ್ ಮತ್ತೆ ಕೋಲ್ಡ್ ಬಿಹೇವಿಯರ್ಸ್ ಅಲ್ಲಿ ಕ್ಲಿಯರ್ ಆಗಿ ಆನ್ಸರ್ಸ್ ಸಿಗ್ತಾ ಇರತ್ತೆ. ಓನ್ಲಿ ಥಿಂಗ್, ನೀವು ಆ ಸತ್ಯವನ್ನ ನೋಡೋದಿಕ್ಕೆ ರೆಡಿ ಇರ್ಬೇಕಾಗತ್ತೆ ಅಷ್ಟೇ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ, ದಟ್ ಈಸ್ ಯುವರ್ ಅಟ್ಯಾಚ್ಮೆಂಟ್ ಈಸ್ ಕ್ಲೌಡಿಂಗ್ ಯುವರ್ ಕ್ಲಾರಿಟಿ. ಬಿಕಾಸ್ ಸತ್ಯ ನಿಮ್ ಕಣ್ಮುಂದೆ ಇದ್ರೂ ಕೂಡ ನೀವು ಆ ಸತ್ಯವನ್ನ ನೀವು ನೋಡ್ತಿರೋದಿಲ್ಲ. ಯಾಕೆ ಅಂತ ಅಂದ್ರೆ ನಿಮಗೆ ನಿಮ್ಮ ಅಟ್ಯಾಚ್ಮೆಂಟ್ ಆ ಒಂದು ಪೊರೆ ಅಥವಾ ಏನು ಹೇಳ್ತೀವಿ ಲೇಯರ್, ನಿಮ್ಮ ಮುಂದೆ ಆ ಒಂದು ಲೇಯರ್ ಕೂತ್ಬಿಟ್ಟಿರುತ್ತೆ, ದಟ್ ಈಸ್ ಅಟ್ಯಾಚ್ಮೆಂಟ್. ಸೊ ದಟ್ ಸತ್ಯ ನಿಮ್ ಮುಂದೆ ಇದ್ರೂ ಕೂಡ ನೀವು ಅದನ್ನ ನೋಡೋದಿಕ್ಕೆ ಇಷ್ಟ ಪಡ್ತಿರೋದಿಲ್ಲ. ಯು ಆಲ್ವೇಸ್ ಇಗ್ನೋರ್ ದ ಟ್ರೂತ್. ಸತ್ಯವನ್ನ ನೀವು ಇಗ್ನೋರ್ ಮಾಡ್ತಾ ಇರ್ತೀರಾ, ಹಿಂಗಾಗ್ಬೇಕು ಅಂತ ಹೇಳಿ ಹೋಪ್ ಇಟ್ಕೊಳ್ತಿರ್ತೀರಾ. ನೀವ್ ಯಾವ ಒಂದು ಸತ್ಯವನ್ನ ನೋಡ್ತಾ ಇರ್ತೀರಾ ಅದನ್ನ ನೀವು ಜಸ್ಟ್ ಇಗ್ನೋರ್ ಮಾಡ್ತಾ ಏನ್ ಹೇಳ್ತೀರಾ, ಇದು ನನ್ನ ನೆಗೆಟಿವ್ ಥಾಟ್, ನಾನು ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ, ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮನ್ನ ನೀವು ಸಮಾಧಾನ ಮಾಡ್ಕೊಳ್ತಾ ನಿಮ್ಮ ಸತ್ಯವನ್ನ, ಕಣ್ಣು ಮುಂದೆ ಇರೋ ಆ ಸತ್ಯವನ್ನ ನೀವು ನೋಡ್ತಾ ಇರೋದಿಲ್ಲ. ಅಂಡ್ ನೆಕ್ಸ್ಟ್, ಇಫ್ ಯು ಫೀಲ್ ಆಂಕ್ಷಿಯಸ್ ಸಮಥಿಂಗ್ ಈಸ್ ರಾಂಗ್. ಇದು 5ನೇ ಪಾಯಿಂಟ್. ನಾನು ಆಗ್ಲೇ ಹೇಳ್ದಾಗೆ, ನಮ್ಮ ಒಂದು ಗಟ್ ಫೀಲಿಂಗ್ ಅಥವಾ ನಮ್ಮ ಒಂದು ಸಿಕ್ಸ್ತ್ ಸೆನ್ಸ್ ಏನಿದೆ ಎಲ್ಲರಲ್ಲಿ ಆ ಪರ್ಸೆಂಟೇಜ್ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ವರ್ಕ್ ಆಗ್ತಿರುತ್ತೆ. ದ ಓನ್ಲಿ ಥಿಂಗ್ ಈಸ್ ಆ ಸಿಕ್ಸ್ತ್ ಸೆನ್ಸ್ ಅನ್ನ ಅಗೈನ್ ಅಂಡ್ ಅಗೈನ್ ನಾವು ಇಗ್ನೋರ್ ಮಾಡ್ತಾ ಇರ್ತೀವಿ, ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್, ಇನ್ ಟರ್ಮ್ಸ್ ಆಫ್ ಪ್ರೀತಿ ಅಂತ ಬಂದಾಗ.
ನಿಜವಾದ ಪ್ರೀತಿ ನಿಮ್ಗೆ ಶಾಂತಿಯನ್ನ ಕೊಡುತ್ತೆ ಹೊರತು ನಿಮ್ಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಅಥವಾ ಓವರ್ ಥಿಂಕಿಂಗ್ ಸ್ಟೇಟ್ ಅಲ್ಲಿ ಇಡೋದಿಲ್ಲ. ಬಟ್ ನಿಮಗೆ ಆ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ ಅಥವಾ ನನ್ನ ಒಂದು ಮ್ಯಾರೇಜ್ ಲೈಫ್ ಓವರ್ ಥಿಂಕಿಂಗ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಕ್ಲಿಯರ್ ಸಿಗ್ನಲ್ ಅನ್ನ ಕೊಡ್ತಾ ಇದೆ, ದಟ್ ಈಸ್ ಸಮಥಿಂಗ್ ಈಸ್ ರಾಂಗ್. ಸಮಥಿಂಗ್ ಈಸ್ ರಾಂಗ್ ವಿತ್ ಮೈ ಪಾರ್ಟ್ನರ್ ಅಥವಾ ಸಮಥಿಂಗ್ ಈಸ್ ರಾಂಗ್ ವಿತ್ ದಿಸ್ ರಿಲೇಶನ್ಶಿಪ್ ಅನ್ನುವಂತ ಒಂದು ಸಿಗ್ನಲ್ ಅನ್ನ ಅದು ಕೊಡ್ತಾ ಇರುತ್ತೆ. ಆದ್ರೆ ಅಗೈನ್ ಅಂಡ್ ಅಗೈನ್ ನೀವು ಅದನ್ನ ಇಗ್ನೋರ್ ಮಾಡ್ತಿರ್ತೀರಾ, ಬಿಕಾಸ್ ಆ ಸತ್ಯವನ್ನ ನೋಡುವಂತ ಧೈರ್ಯ ನಿಮ್ಮಲ್ಲಿರೋದಿಲ್ಲ. ಕೊನೆಯದಾಗಿ ಒಂದು ರೀಸೆಂಟ್ ಎಕ್ಸಾಂಪಲ್ ಅನ್ನ ನಾನು ಕೊಡೋದಾದ್ರೆ, ಲಾಸ್ಟ್ ವೀಕ್ ಒಂದು ಹುಡುಗಿ ಕನ್ಸಲ್ಟೇಷನ್ ತಗೊಂಡಿದ್ಲು. ಅಂಡ್ ಕನ್ಸಲ್ಟೇಷನ್ ತಗೊಳ್ಬೇಕಾದ್ರೇನೆ ಆಕೆ ಒಂದು ಮಾತನ್ನ ಹೇಳಿದ್ಲು, ದಟ್ ಈಸ್, ಮ್ಯಾಮ್ ಏನೇ ಇದ್ರು ಒಳ್ಳೇದ್ ಹೇಳಿ, ಪ್ಲೀಸ್ ನನ್ಗೆ ಯಾವುದೇ ಒಂದು ನೆಗೆಟಿವ್ ಥಿಂಗ್ಸ್ ಗಳನ್ನ ನನ್ನ ರಿಲೇಶನ್ಶಿಪ್ ಗೆ ರಿಲೇಟೆಡ್ ಆಗಿ ತಗೊಳೋದಿಕ್ ಇಷ್ಟ ಇಲ್ಲ. ನಂಗದ್ ಬೇಡ. ಪ್ಲೀಸ್ ನೀವು ಹೇಳಿದ್ರೆ ಅದು ನಿಮ್ ಬಾಯಲ್ಲಿ ಹೇಳಿದ್ರೆ ಅದ್ ನಿಜ ಆಗತ್ತೆ. ಸೊ ಏನೇ ಇದ್ರು ಒಳ್ಳೇದ್ ಹೇಳಿ. ಈ ಲೈನ್ ಅನ್ನ ಆಕೆ ಹೇಳ್ಬೇಕಾದ್ರೇನೆ ಆಕೆಗೆ ಗೊತ್ತಿದೆ ದಟ್ ಈಸ್ ಸಮಥಿಂಗ್ ಈಸ್ ರಾಂಗ್ ವಿತ್ ಹರ್ ಪಾರ್ಟ್ನರ್. ಆಕೆಯ ಪಾರ್ಟ್ನರ್ ಸಮಥಿಂಗ್ ರಾಂಗ್ ಆಗ್ತಾ ಇದೆ, ಸಮಥಿಂಗ್ ಆ ರಿಲೇಶನ್ಶಿಪ್ ಅಲ್ಲಿ ಚೀಟಿಂಗ್ ಆಗ್ತಾ ಇದೆ ಅನ್ನೋದು ಆಕೆಗೆ ಗೊತ್ತಿತ್ತು. ಬಟ್ ಸ್ಟಿಲ್ ಆ ಸತ್ಯವನ್ನ ನೋಡೋದಿಕ್ಕೆ ಆಕೆ ರೆಡಿ ಇರ್ಲಿಲ್ಲ. ಸೊ ಇಲ್ಲಿ ಯಾರಿಗೆ ಈ ಒಂದು ವಿಡಿಯೋ ಕನೆಕ್ಟ್ ಆಗ್ತಾ ಇದೆ, ಎಸ್ ನನ್ನ ಲೈಫ್ ಅಲ್ಲಿ ಇದು ನಿಜ ಆಗ್ತಾ ಇದೆ ಅನ್ಸುತ್ತೆ, ಡೋಂಟ್ ವೇಟ್. ನಿಮ್ಮ ರಿಲೇಶನ್ಶಿಪ್ ಅಥವಾ ನಿಮ್ಮ ಒಂದು ಪ್ರೀತಿಯ ಸೌಧ ಬಿದ್ದೋಗೋವರೆಗೂ ಕಾಯ್ತಾ ಕೂರ್ಬೇಡಿ. ಟೇಕ್ ಆಕ್ಷನ್. ಆಕ್ಷನ್ ಅನ್ನ ತಗೊಳೋದಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ನಿಮ್ಮ ಒಂದು ಲೈಫ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ಒಂದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಮ್ಯಾರೇಜ್ ನಿಮ್ಮ ಪಾರ್ಟ್ ಆಫ್ ಲೈಫ್ ಹೊರತು ಅದೇ ನಿಮ್ಮ ಜಗತ್ತಲ್ಲ. ನಿಮ್ಗೆ ಅದನ್ನ ಬಿಟ್ಟು ಕೂಡ ಒಂದು ಜಗತ್ತು ಇದೆ. ಸೊ ಟಾಕ್ಸಿಕ್ ರಿಲೇಶನ್ಶಿಪ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಕ್ ಆಗಿದ್ದೀರಾ, ಅಲ್ಲಿ ಕ್ಲಾರಿಟಿ ನನ್ಗೆ ಬೇಕಾಗಿದೆ ಅನ್ನೋದಾದ್ರೆ ಡೆಫಿನೆಟ್ಲಿ ಐ ವಿಲ್ ಕಾಲ್ ಯು ಫಾರ್ ಮೈ ವೆಬಿನಾರ್ ಅಬಲ ಟು ಆದಿಶಕ್ತಿ. ಈ ಒಂದು 90 ಮಿನಿಟ್ಸ್ ವೆಬಿನಾರ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಓಕೆ, ಯಾರು ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದಾರೆ ಅಂಡ್ ಯಾವ್ದಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ನಿಮಗೆ ಆ ಒಂದು ಡಾಮಿನೇಷನ್ ಅಥವಾ ಗ್ರಾಂಟೆಡ್ನೆಸ್ ಇಂದ ಈಚೆ ಯಾಕೆ ಬರೋಕ್ ಆಗ್ತಾ ಇಲ್ಲ, ಕಣ್ಮುಂದೆನೆ ನಿಮ್ಗೆ ಮೋಸ ಆಗ್ತಾ ಇದ್ರು ಕೂಡ ಆ ಒಂದು ಮೋಸದ ವಿರುದ್ಧ ನೀವ್ ಯಾಕೆ ಎದ್ ನಿಲ್ಲೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇದೆಲ್ಲದಕ್ಕೆ ಆನ್ಸರ್ ಬೇಕು ಅಂತ ಅನ್ನೋದಾದ್ರೆ ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಅಂಡ್ ಜಾಯಿನ್ ಮೈ ಅಬಲ ಟು ಆದಿಶಕ್ತಿ ವೆಬಿನಾರ್.